ಎಲ್ಲರಿಗೂ ನಮಸ್ಕಾರ. ನಾನು ರಾಜೇಶ್ವರಿ, ರಾಜಿ ಅಡುಗೆ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋಲಿ ಸಾಂಬಾರ್ ಪುಡಿ ಹೇಗೆ ಮಾಡೋದು ಅಂತ ನೋಡೋಣ. ಸಾಂಬಾರ್ ಪುಡಿ ಮಾಡೋದ್ರ ಜೊತೆಗೇನೆ 1 ವರ್ಷದವರೆಗೂ ಸಾಂಬಾರ್ ಪುಡಿ ಹೇಗೆ ಕೆಡದೆ ಇಡಬಹುದು ಅನ್ನೋ ಟಿಪ್ಸ್ ಕೂಡ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಈಗ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. 200 ಗ್ರಾಮ್ ಅಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ಬೇಳೆಗಳನ್ನ ನಾನಿಲ್ಲಿ ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ. ಈಗ ತೊಗರಿಬೇಳೆನ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಂಟು ನಿಮಿಷ ಲೋ ಫ್ಲೇಮಲ್ಲಿ ಹುರ್ಕೊಂಡಿದ್ದೀನಿ. ಈಗ ತೊಗರಿಬೇಳೆನ ಪಾತ್ರೆಗೆ ಸೇರಿಸ್ಕೊಳ್ಳೋಣ. ಈಗ 200 ಗ್ರಾಮ್ ಅಷ್ಟು ಉದ್ದಿನ ಬೇಳೆನ ತೊಗೊಂಡಿದ್ದೀನಿ. ಉದ್ದಿನ ಬೇಳೆನೂ ಕೂಡ ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕಡಿಮೆ ಉರಿಲೇ ಉದ್ದಿನ ಬೇಳೆನ 5 ನಿಮಿಷ ಫ್ರೈ ಮಾಡ್ಕೊಂಡಾಗಿದೆ. ಈಗ ಇದನ್ನು ಕೂಡ ಪಾತ್ರೆಗೆ ಸೇರಿಸ್ಕೊಳ್ಳೋಣ. ಇನ್ನೂರು ಗ್ರಾಮ್ ಅಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ ಹಾಗೆ ತೊಗರಿಬೇಳೆ ಮೂರನ್ನು ಕೂಡ ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸ್ಕೊಂಡಿದ್ದೀನಿ. ಈಗ ಈ ಕಡಲೆಬೇಳೆನೂ ಕೂಡ ಸೇರಿಸಿ ಕಡಿಮೆ ಉರಿಲೇ ಫ್ರೈ ಮಾಡ್ಕೊಳ್ಳೋಣ. ಹುರಿಬೇಕಾದ್ರೆ ಆದಷ್ಟು ಕೈ ಬಿಡ್ದಂಗೆ ಹದವಾಗಿ ಹುರ್ಕೋಬೇಕು. ಕಡಲೆಬೇಳೆನೂ ಕೂಡ ಕಡಿಮೆ ಉರಿಲೇ 10 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಪಾತ್ರೆಗೆ ಸೇರಿಸ್ಕೊಂಡ್ಬಿಡೋಣ. ನೂರು ಗ್ರಾಮ್ ಅಷ್ಟು ಮೆಂತ್ಯಕಾಳನ್ನು ತೊಗೊಂಡಿದ್ದೀನಿ. ಈಗ ಇದನ್ನು ಕೂಡ ಕಡಿಮೆ ಉರಿಲೇ ಫ್ರೈ ಮಾಡ್ಕೊಳ್ಳೋಣ. ಮೆಂತ್ಯ ಕಾಳನ್ನು ಕಡಿಮೆ ಉರಿಲೇ 3 ರಿಂದ 4 ನಿಮಿಷ ಹುರ್ಕೊಂಡಿದ್ದೀನಿ. ಈಗ ಇದನ್ನು ಪಾತ್ರೆಗೆ ಸೇರಿಸ್ಕೊಬಿಡೋಣ. ಇನ್ನೂರು ಗ್ರಾಮ್ ಅಷ್ಟು ಜೀರಿಗೆನ ತೊಗೊಂಡಿದ್ದೀನಿ. ಇದನ್ನು ಕೂಡ ಕಡಿಮೆ ಉರಿಲಿ ಫ್ರೈ ಮಾಡ್ಕೊಳ್ಳೋಣ. ಜೀರಿಗೆನ ಕಡಿಮೆ ಉರಿಲೇ 5 ನಿಮಿಷ ಹುರ್ಕೊಂಡಿದ್ದೀನಿ. ಈಗ ಇದನ್ನು ಕೂಡ ಪಾತ್ರೆಗೆ ಸೇರಿಸ್ಕೊಬಿಡೋಣ. ಜೀರಿಗೆ ಪರಿಮಳ ಗಮ್ ಅಂತ ಬರ್ತಾ ಇದೆ. 200 ಗ್ರಾಮ್ ಅಷ್ಟು ಮೆಣಸನ್ನು ತೊಗೊಂಡಿದ್ದೀನಿ. ಈಗ ಮೆಣಸನ್ನು ಕೂಡ ಕಡಿಮೆ ಉರಿಲಿ ಫ್ರೈ ಮಾಡ್ಕೊಂಡ್ಬಿಡೋಣ. ಮೆಣಸನ್ನು ಕಡಿಮೆ ಉರಿಲೇ 2 ರಿಂದ 3 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಕೂಡ ಪಾತ್ರೆಗೆ ಸೇರಿಸ್ಕೊಬಿಡೋಣ. ನೂರು ಗ್ರಾಮ್ ಅಷ್ಟು ಸಾಸಿವೆನ ತೊಗೊಂಡಿದ್ದೀನಿ. ಈಗ ಸಾಸಿವೆನೂ ಕೂಡ ಕಡಿಮೆ ಉರಿಲಿ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಪದಾರ್ಥಗಳನ್ನು ನಾನು ಇವತ್ತು ಕಡಿಮೆ ಉರಿಲೇ ಫ್ರೈ ಮಾಡ್ಕೊಳ್ತಿದ್ದೀನಿ. ಸಾಸಿವೆನ 2 ರಿಂದ 3 ನಿಮಿಷ ಹುರ್ಕೊಂಡಿದ್ದೀನಿ. ಈಗ ಇದನ್ನು ಕೂಡ ಸೇರಿಸ್ಕೊಬಿಡೋಣ ಪಾತ್ರೆಗೆ. 1 kg ಅಷ್ಟು ಧನಿಯಾನ ತೊಗೊಂಡಿದ್ದೀನಿ. ಧನಿಯಾನ ಒಟ್ಟಿಗೆ ಸೇರಿಸ್ದಲ್ಲೇ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಹುರ್ಕೊಳ್ತೀನಿ. ಧನಿಯಾನ 3 ರಿಂದ 4 ನಿಮಿಷ ಹುರ್ಕೊಂಡಿದ್ದೀನಿ. ಈಗ ಇದನ್ನು ಪಾತ್ರೆಗೆ ಸೇರಿಸಿ ಮಿಕ್ಕಿರೋ ಧನಿಯಾನು ಕೂಡ ಇದೇ ರೀತಿ ಹುರ್ಕೊಂಡ್ಬಿಡೋಣ. ಪಾತ್ರೆ ದಪ್ಪದಿದ್ದರೆ 1 kg ಧನಿಯಾನ ಒಟ್ಟಿಗೆ ಹುರ್ಕೋಬೋದು. ಪಾತ್ರೆ ಚಿಕ್ಕದಿರೋದ್ರಿಂದ ಸ್ವಲ್ಪ ಸ್ವಲ್ಪನೇ ಸೇರಿಸಿ ಹದವಾಗಿ ಹುರ್ಕೊಳ್ತಿದ್ದೀನಿ.
1 kg ಅಷ್ಟು ಧನಿಯಾನ ಕಡಿಮೆ ಉರಿಲೇ ಎಲ್ಲ ಹುರ್ಕೊಂಡಾಗಿದೆ. ಈಗ ಇದ್ರ ಜೊತೆಗೇ 100 ಗ್ರಾಮ್ ಅಷ್ಟು ಅರಿಶಿನ ಕೊಂಬನ್ನ ಬಿಸಿಲಿಗೆ ಹಾಕಿ ಚೆನ್ನಾಗಿ ಜಜ್ಜಿ ಸೇರಿಸ್ಕೊಳ್ತಾ ಇದ್ದೀನಿ. ಅರಿಶಿನ ಕೊಂಬೆಯನ್ನು ತುಂಬ ಹೊತ್ತು ಫ್ರೈ ಆಗೋದೇನು ಬೇಕಾಗಿಲ್ಲ, ಸ್ವಲ್ಪ ಬೆಚ್ಚಗಾದ್ರೆ ಸಾಕು. ನೂರು ಗ್ರಾಮ್ ಅಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಅಕ್ಕಿನ ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿಟ್ಕೊಂಡಿದ್ದೀನಿ. ಈಗ ಈ ಅಕ್ಕಿನೂ ಕೂಡ ಕಡಿಮೆ ಉರಿಲಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಕೂಡ ಕಡಿಮೆ ಉರಿಲಿ ಒಂದು 5 ನಿಮಿಷ ಹುರ್ಕೊಂಡಿದ್ದೀನಿ. ಈಗ ಪಾತ್ರೆಗೆ ಸೇರಿಸ್ಕೊಬಿಡೋಣ. ಎರಡು ಕಟ್ಟಷ್ಟು ಕರಿಬೇವನ್ನು ತೊಗೊಂಡಿದ್ದೀನಿ. ಈ ಕರಿಬೇವನ್ನು ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸ್ಕೊಂಡಿದ್ದೀನಿ. ಈಗ ಇದನ್ನು ಕೂಡ ಕಡಿಮೆ ಉರಿಲಿ ಹುರ್ಕೊಳ್ಳೋಣ. ಕರಿಬೇವು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ಕೂಡ ಪಾತ್ರೆಗೆ ಸೇರಿಸ್ಕೊಳ್ಳೋಣ. 50 ಗ್ರಾಮ್ ಅಷ್ಟು ಹಿಂಗನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಗಟ್ಟಿ ಹಿಂಗನ್ನು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ 1 ಟೀ ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸಿ ಫ್ರೈ ಮಾಡ್ಕೊಳ್ಳೋಣ. ಹಿಂಗನ್ನು ಸೇರಿಸಿ ಕಡಿಮೆ ಉರಿಲಿ 2 ನಿಮಿಷ ಹುರ್ಕೊಂಡಿದ್ದೀನಿ. ಈಗ 100 ಗ್ರಾಮ್ ಅಷ್ಟು ಕಲ್ಲು ಉಪ್ಪನ್ನು ತೊಗೊಂಡಿದ್ದೀನಿ. ಕಲ್ಲು ಉಪ್ಪಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ ಅಂತ ಲೋ ಫ್ಲೇಮಲ್ಲೇ 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಕಲ್ಲು ಉಪ್ಪನ್ನು ಸೇರಿಸೋದ್ರಿಂದ ಸಾಂಬಾರು ಪುಡಿ ಬೇಗ ಹಾಳಾಗೋದಿಲ್ಲ. ಕಡಿಮೆ ಉರಿಲಿ ಉಪ್ಪನ್ನು 2 ನಿಮಿಷ ಹುರ್ಕೊಂಡಿದ್ದೀನಿ. ಈಗ ಇದನ್ನು ಕೂಡ ಪಾತ್ರೆಗೆ ಸೇರಿಸ್ಕೊಳ್ಳೋಣ. ಅರ್ಧ kg ಅಷ್ಟು ಗುಂಟೂರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಈಗ ಅರ್ಧ kgಲಿ ಸ್ವಲ್ಪನೇ ಸೇರಿಸಿ ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ 1 ಟೀ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಳ್ತಿದ್ದೀನಿ, ಘಾಟ್ ಬರಬಾರ್ದು ಅಂತ. ಕಡಿಮೆ ಉರಿಲಿ 2 ರಿಂದ 3 ನಿಮಿಷ ಹುರ್ಕೊಂಡಿದ್ದೀನಿ. ಈಗ ಇದನ್ನು ಪಾತ್ರೆಗೆ ಸೇರಿಸ್ಕೊಬಿಡೋಣ. ಮೆಣಸಿನ್ಕಾಯಿನ ಸಪ್ರೇಟ್ ಪಾತ್ರೆಗೆ ಸೇರಿಸ್ಕೊಳ್ತೀನಿ. ಅರ್ಧ kg ಅಷ್ಟು ಗುಂಟೂರು ಮೆಣಸಿನ್ಕಾಯಿನ ಫ್ರೈ ಮಾಡಾಗಿದೆ. ಈಗ ಅರ್ಧ kg ಅಷ್ಟು ಮಣಕಟ್ಟು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಮಣಕಟ್ಟು ಮೆಣಸಿನ್ಕಾಯಿಲಿ ಖಾರ ಜಾಸ್ತಿ ಇರುತ್ತೆ, ಗುಂಟೂರು ಮೆಣಸಿನ್ಕಾಯಿಲಿ ಖಾರ ಕಡಿಮೆ ಇರುತ್ತೆ. ಈಗ ಮಣಕಟ್ಟು ಮೆಣಸಿನ್ಕಾಯಿನೂ ಕೂಡ ಲೋ ಫ್ಲೇಮಲ್ಲಿ ಸ್ವಲ್ಪನೇ ಸೇರಿಸಿ ಫ್ರೈ ಮಾಡ್ಕೊಳ್ತೀನಿ. ಎಣ್ಣೆ ಸೇರಿಸೋದ್ರಿಂದ ಘಾಟ್ ಕಡಿಮೆ ಆಗುತ್ತೆ.
ಮಣ್ಕಟ್ಟು ಮೆಣಸಿನ್ಕಾಯಿನೂ ಕೂಡ ಲೋ ಫ್ಲೇಮಲ್ಲಿ 2-3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಪಾತ್ರೆ ತಳ ದಪ್ಪ ಇರೋದ್ರಿಂದ ಬೇಗನೆ ಫ್ರೈ ಆಗುತ್ತೆ. ಎಲ್ಲ ಪದಾರ್ಥಗಳನ್ನ ಫ್ರೈ ಮಾಡ್ಕೊಳ್ಳೋದಕ್ಕೆ ಪಾತ್ರೆ ತಳ ಸ್ವಲ್ಪ ದಪ್ಪಕ್ಕಿದ್ರೇ ಒಳ್ಳೆಯದು. ಮಣ್ಕಟ್ಟು ಮೆಣಸಿನ್ಕಾಯಿನ ಕಡಿಮೆ ಉರಿಲಿ ಹುರ್ಕೊಂಡಾಗಿದೆ. ಕಾಲು ಕೆಜಿಯಷ್ಟು ಬ್ಯಾಡಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇದು ಸಾಂಬಾರು ಪುಡಿಗೆ ಒಳ್ಳೆ ಬಣ್ಣ ಕೊಡುತ್ತೆ. ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳೋಣ. ಬ್ಯಾಡಗೆ ಮೆಣಸಿನ್ಕಾಯಿನೂ ಕೂಡ ಕಡಿಮೆ ಉರಿಲೇ 2-3 ನಿಮಿಷ ಹುರಿತಿದ್ದೀನಿ. ಎಲ್ಲ ಪದಾರ್ಥಗಳನ್ನು ಲೋ ಫ್ಲೇಮಲ್ಲೇ ಹುರ್ಕೊಂಡಾಗಿದೆ. ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಈಗ ಇದೆಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಬಿಸಿಲಲ್ಲಿ ಒಣಗೋದಕ್ಕೆ ಇಡೋಣ. ಈಗಾಗಲೇ ಫ್ರೈ ಮಾಡಿರೋದ್ರಿಂದ ಬಿಸಿಲಲ್ಲೇನು ತುಂಬ ಹೊತ್ತು ಒಣಗೋದು ಬೇಡ. 1 ಗಂಟೆ ಒಣಗಿದ್ರೆ ಸಾಕು. ಮೆಣಸಿನ್ಕಾಯಿನ ಕೂಡ ಚೆನ್ನಾಗೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಕೂಡ ಬಿಸಿಲಿಗೆ ಸೇರಿಸ್ಕೊಳ್ಳೋಣ. ಸ್ವಲ್ಪ ಬಿಸಿಲಲ್ಲಿ ಇಡೋದ್ರಿಂದ ಇನ್ನೂ ತುಂಬ ಚೆನ್ನಾಗಿ ಗರ್ಗರಿಯಾಗಿ ಆಗುತ್ತೆ. ಬನ್ನಿ ಈಗ ಇವೆರಡನ್ನೂ ಕೂಡ ಬಿಸಿಲಿಗೆ ಇಡೋಣ. ಬಿಸಿಲಲ್ಲಿ 1 ಗಂಟೆ ಚೆನ್ನಾಗಿ ಒಣಗಿದೆ. ಈಗ ಇದನ್ನು ಪಾತ್ರೆಗೆ ಸೇರಿಸ್ಕೊಬಿಡೋಣ. ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಧನಿಯಾ ಜೊತೆ ಬೆರೆಸ್ಕೊಳ್ಳೋಣ. ಸ್ವಲ್ಪ ಸೌಟಲ್ಲೇ ಈ ರೀತಿ ಮೆಣಸಿನ್ಕಾಯಿನ ಕ್ರಷ್ ಮಾಡ್ಕೊಳ್ಳೋಣ. ಆಗ ಮಿಷಿನ್ಗೆ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಎಲ್ಲ ಪದಾರ್ಥಗಳನ್ನು ಮಿಲ್ಗೆ ಹೋಗಿ ಪುಡಿ ಮಾಡಿಸ್ಕೊಂಡು ಬಂದಾಗಿದೆ ನೋಡಿ. ಈಗ ಮಿಲ್ಲಿಂದ ಬಂದ ಕೂಡಲೇ ತುಂಬಾ ಬಿಸಿ ಇರುತ್ತೆ. ಹಾಗಾಗಿ ಈಗ ಇದನ್ನೆಲ್ಲ ಒಂದು ತಟ್ಟೆಗೆ ಸೇರಿಸಿ ತಣ್ಣಗಾಗೋದಕ್ಕೆ ಇಡೋಣ. ಸ್ವಲ್ಪ ಅಗ್ಲಕ್ಕಿರೋ ತಟ್ಟೆನ ತೊಗೊಂಡು ಈ ರೀತಿ ಎಲ್ಲ ಸಾಂಬಾರು ಪುಡಿನ ಸೇರಿಸಿ ತಣ್ಣಗಾಗೋದಕ್ಕೆ ಇಡೋಣ. ಸಾಂಬಾರು ಪುಡಿ ಎಲ್ಲ ಈಗ ತಣ್ಣಗಾಗಿದೆ. ಈಗ ಈ ಸಾಂಬಾರು ಪುಡಿನ ರೆಡಿ ಇಟ್ಕೊಳ್ಳೋಣ. ಸಾಂಬಾರು ಪುಡಿ ಎಲ್ಲ ಈಗ ಜರಡಿ ಹಿಡಿದಾಗಿದೆ. ಈ ಜರಡಿ ಹಿಡಿದಿರೋ ಸಾಂಬಾರು ಪುಡಿಯನ್ನು ಈ ಸ್ಟೀಲ್ ಬಾಕ್ಸ್ಗೆ ಸೇರಿಸಿಟ್ಕೊಳ್ತೀನಿ. ಈ ರೀತಿ ದೊಡ್ಡ ಬಾಕ್ಸ್ಗೆ ಸೇರಿಸಿದ ಮೇಲೆ ನಾವು ದಿನ ಬಳಸೋದಕ್ಕೆ ಇನ್ನೊಂದು ಚಿಕ್ಕ ಬಾಕ್ಸಲ್ಲಿ ಸಾಂಬಾರು ಪುಡಿನ ಸೇರಿಸಿಟ್ಕೊಳ್ಳೋಣ. ಒಂದಿನ ಮುಂಚೆನೇ ಎಲ್ಲ ಬೇಳೆಗಳನ್ನ, ಅಕ್ಕಿನ ಹಾಗೆ ಕರಿಬೇವನ್ನು ಚೆನ್ನಾಗಿ ತೊಳೆದು ಬಿಸಿಲಿಗೆ ಹಾಕಿ ಒಣಗಿಸಿಟ್ಕೊಂಡ್ರೆ ಮಾರನೇ ದಿನ ಎಲ್ಲ ಪದಾರ್ಥಗಳನ್ನು ಫ್ರೈ ಮಾಡಿ ಮಿಲ್ಗೆ ಹಾಕ್ಸ್ಕೋಬಹುದು.
ಸಾಂಬಾರ್ ಪುಡಿಗೆ ಬಳಸಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀನಿ, ಒಂದ್ಸಲ ನೋಡ್ಕೊಳ್ಳಿ. ಹಾಗೆ ನೀವು ಕೂಡ ಮನೇಲಿ ಇದೇ ರೀತಿ ಸಾಂಬಾರ್ ಪುಡಿಯನ್ನು ಮಾಡ್ಕೊಳ್ಳಿ. ಹಾಗೆ ನೀವು ಕೂಡ ಮನೇಲಿ ಮಾಡಿ ನಿಮ್ಗೆ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮತ್ತಷ್ಟು ಸುಲಭ ಹಾಗೂ ರುಚಿಯಾದ ರೆಸಿಪಿಗಳಿಗೋಸ್ಕರ ರಾಜಿ ಅಡುಗೆನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.